ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಪಾರು ಉಪ್ಪರ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಹೋಗ್ತಾ ಇದ್ದೀನಿ 7 ಸುತ್ತಿನ ಕಲ್ಲಿನ ಕೋಟೆ ಫ್ಯಾಮಿಲಿ ಜೊತೆಗೆ. ಬನ್ನಿ ಹೋಗೋಣ. ನಾವು ಬೆಳಗ್ಗೆ ಬೇಗನೆ ರೆಡಿಯಾಗಿ ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡೋಕ್ಕೆ ಬಂದ್ವಿ. ಸೊ ಇಲ್ಲಿ ಫಸ್ಟ್ ನಿಮಗೆ ಒಳಗೆ ಬರಬೇಕಾದ್ರೆ ಟಿಕೆಟ್ ಇರುತ್ತೆ. ಸೊ ನಾವು ಕೂಡ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಏನಪ್ಪ ಇದು 7 ಸುತ್ತಿನ ಕಲ್ಲಿನ ಕೋಟೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ 211 ವರ್ಷಗಳ ಕಾಲ 14 ರಾಜರು ಸೇರಿ ಒಂದು ಅಭೇದ್ಯ ಕೋಟೆಯನ್ನು ಶುರು ಮಾಡ್ತಾರೆ. ಅದೇ 7 ಸುತ್ತಿನ ಕಲ್ಲಿನ ಕೋಟೆ. ಇನ್ನೊಂದು ನಿಮಗೆ ಇಲ್ಲಿ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಅಂತ ಹೆಸರು ಯಾಕಪ್ಪ ಬಂತಂದರೆ ಇಲ್ಲಿನ ಕಲ್ಲುಗಳು ಚಿತ್ರಕಲ್ಲುಗಳಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಚಿತ್ರಕಲ್ಲುಗಳ ಊರು ಈ ನಮ್ಮ ಚಿತ್ರದುರ್ಗ. ಇಲ್ಲಿನ ಬಂಡೆಗಳು ಸಹ ಪ್ರಾಣಿಗಳಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ವಿಸಿಟ್ ಕೊಟ್ಟರೆ ನೀವು ಕೂಡ ಅಬ್ಸರ್ವ್ ಮಾಡಿ ನೋಡ್ಬೋದು. ಮತ್ತು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ನಾವು ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ಹೋದ್ವಿ ಒಳಗೆ. ಇದು ಕೋಟೆ ಒಳಗಡೆ ವ್ಯೂ. ಇನ್ನೊಂದು ಏನಂದರೆ ನೀವು ಮಕ್ಕಳನ್ನೇನಾದರೂ ಕರ್ಕೊಂಬಂದರೆ ನಿಮಗೆ ಬೆಟರು ನೀವು ಕೈಯಲ್ಲಿ ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಯಾಕಂದರೆ ತುಂಬಾ ಮೆಟ್ಲುಗಳಿರುತ್ತೆ. ಸೊ ಮೇಲೆ ಹೋಗೋಷ್ಟೊತ್ತಿಗೆ ತುಂಬ ಟಯರ್ಡ್ ಆಗ್ಬೋದು. ಹಾಗಾಗಿ ನೀವು ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಮತ್ತು ಇಲ್ಲಿ ನಿಮಗೆ ಜಾಸ್ತಿ ಕೋತಿಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಇಲ್ಲಾಂದರೆ ನಿಮ್ಮ ಬ್ಯಾಗು ಮತ್ತು ನಿಮ್ಮ ವಸ್ತುಗಳೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಕೋತಿಗಳು. ಬಂದ್ವಿ ಮೇಲೆ, ಫೈನಲಿ ಮೇಲೆ ರೀಚ್ ಆದ್ವಿ. ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಬ್ಬವನ ಗಂಡನ ಹೆಸರು ಮುದ್ದನುಮಯ್ಯ ಅಂತ. ಅವ್ರ ಮನೆ ದೇವರು ಸಹ ಆಂಜನೇಯ. ನಾವು ಕೂಡ ಆಂಜನೇಯನ ಆಶೀರ್ವಾದ ತಗೊಂಡು ಹೊರಟ್ವಿ. ಮತ್ತು ಅವರು ಪ್ರತಿನಿತ್ಯ ಇಲ್ಲಿ ಆಂಜನೇಯಗೆ ಪೂಜೆ ಮಾಡ್ತಿದ್ರು. ಅಲ್ಲಿಂದ ಒಳಗೆ ಬಂದ್ವಿ. ನಾವು ಫುಲ್ ಮೆಟ್ಲೆಲ್ಲ ಏರಿ ಟಯರ್ಡ್ ಆಗಿತ್ತು ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡೋಕ್ಕಂತ ಬಂದಿಲ್ಲಿ ಕೂತ್ಕೊಂಡ್ವಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸೊ ಐಸ್ ಕ್ರೀಮ್ನ ತಗೊಂಡು ತಿನ್ಕೊಂಡು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಹಾಗೆ ಮರದ ಕೆಳಗಡೆ ಬಿಸಿಲು ಜಾಸ್ತಿ ಇತ್ತು ಅಂತೇಳಿ. ನೋಡಿ ಆಗಲೇ ನಾನು ಹೇಳಿದ್ನಲ್ಲ ಇಲ್ಲಿ ಕೋತಿ ಜಾಸ್ತಿ ಇರುತ್ತಂತ. ಯಾರ್ದೋ ಬ್ಯಾಗ್ ಇಸ್ಕೊಂಡು ಎಲ್ಲನೂ ಹೆಂಗೆ ಮಾಡಿದೆ. ಇಲ್ಲಿ ನಾನು ಕೂತ್ಕೊಂಡಿರೋ ಅಂಥದ್ದು ಏನೋ ಪ್ಲೇಸಪ್ಪ ಅಂದರೆ ಇದು ಬಂದು ಸೈನಿಕರು ಕೂತ್ಕೊತಾ ಇರೋ ಅಂಥ ಚೇರ್ ಅಂಥದ್ದು. ಅಲ್ಲೇ ಸೈನಿಕರು ಕೂತ್ಕೊತಾ ಇದ್ರು. ಇಲ್ಲಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಇಲ್ಲಿ ನೀವೇನು ಒನಕೆ ಓಬವ್ವನ ಕಿಂಡಿ ಅಂತೇಳಿ ಎಲ್ಲ ಪ್ರಸಿದ್ಧಿ ಆಗಿದೆಯಲ್ಲ, ಅದು ಮುಂಚೆ ಒನಕೆ ಓಬವ್ವನ ಕಿಂಡಿ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆ ಅದು ಒಂದು ಕಳ್ಕಿಂಡಿ ಆಗಿತ್ತು. ಮುಂಚೆ ಕೋಟೆಯಲ್ಲಿ ಜನ ಹಾಲು ಮತ್ತು ಮೊಸರು ಎಲ್ಲ ತರಲು ಬಳಸ್ತಿದ್ದಂಥ ಒಂದು ಕಳ್ಕಿಂಡಿ ಅಂತಲೇ ಹೇಳ್ಬೋದು. ಅದು ಯಾವಾಗ ಒನಕೆ ಓಬವ್ವ ಸೈನಿಕರನ್ನು ಸಾಯಿಸಿದಳು ಆವಾಗಿಂದ ಅದು ಒನಕೆ ಓಬವ್ವನ ಕಿಂಡಿ ಅಂತ ಹೇಳಿನೇ ಪ್ರಸಿದ್ಧಿ ಆಯಿತು. ಮುಂಚೆ ಅದು ಮಳೆ ನೀರು ಹೋಗಲು ಬಿಟ್ಟಂಥ ಒಂದು ಸಂದು ಆಗಿತ್ತು. ಮತ್ತು ಓಬವ್ವನ ಗಂಡನ ಕಲ್ಲು ಕುಸುಬು ಬಂದು ಅವ್ರದ್ದು ಕಹಳೆ ಊದೋದಾಗಿತ್ತು. ನಾವು ಫೈನಲಿ ಆಗಿ ಬಂದ್ವಿ ಒನಕೆ ಓಬವ್ವನ ಕಿಂಡಿನ ನೋಡಲಿಕ್ಕೆ. ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡೋಣ ಓಬವ್ವನ ಕಿಂಡಿ. ಒಳಗಡೆ ಸ್ವಲ್ಪ ಕತ್ತಲಿರುತ್ತೆ. ನೋಡಿ ಒನಕೆ ಓಬವ್ವನ ಕಿಂಡಿ ಹೆಂಗಿದೆ ಅಂತ. ನೋಡಿ ಅದೇ ಒನಕೆ ಓಬವ್ವನ
ಕಿಂಡಿ. ಇಲ್ಲಿಂದನೇ ಸೈನಿಕರು ಬಂದಿದ್ದು. ಇಲ್ಲೇ ನಮ್ಮ ಒನಕೆ ಓಬವ್ವ ಸೈನಿಕರನ್ನು ಸಾಯಿಸಿದ್ದು, ಅವ್ರ ತಲೆನ ಹೊಡೆದಾಕಿದ್ದು. ಒನಕೆ ಓಬವ್ವ ಒಂದು 20ರಿಂದ 30 ಶತ್ರುಗಳನ್ನು ತಲೆ ಹೊಡೆದು ಇಲ್ಲಿ ಹೆಣಗರಾಶಿಯಾಗಿ ಹಾಕಿರ್ತಾಳೆ. ಆ ಯುದ್ಧದಲ್ಲಿ ಓಬವ್ವ ಸಾಯ್ತಾಳೆ. ನಾವೆಲ್ಲರೂ ಬಂದ್ವಿ ಅಲ್ಲಿಂದ, ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಒಳಗಡೆ ಎಲ್ಲರೂ ಬಂದೆವು ಕಿಂಡಿಯಿಂದ. ಸೊ ಫೈನಲಿಯಾಗಿ ಬಂದ್ವಿ ಹೊರಗೆ, ಎಲ್ಲ ನೋಡ್ಕೊಂಡು ಬಂದು ಫುಲ್ ಸುಸ್ತಾಯಿತು. ಚೆನ್ನಾಗಿದೆ ಎಲ್ಲ ವಿಡಿಯೋ ನೋಡಿ ಎಲ್ಲರೂ. ನಾವಂತೂ ತುಂಬಾ ಎಂಜಾಯ್ ಮಾಡುತ್ತೆ ಫ್ಯಾಮಿಲಿ ಜೊತೆಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.